ನಟ ಯಶ್ ಮತ್ತೊಮ್ಮೆ ಸರಳತೆ ಮೆರೆದಿದ್ದಾರೆ. ಭಟ್ಕಳದ ಚಿತ್ರಾಪುರಕ್ಕೆ ಭೇಟಿ ಕೊಟ್ಟ ಯಶ್ ಅಲ್ಲಿನ ಮಕ್ಕಳಿಗೆ ಚಾಕ್ಲೇಟ್ ಕೊಡಿಸಿದ್ದಾರೆ. ಯಶ್ ಪತ್ನಿ ರಾಧಿಕಾ ಜೊತೆ ಚಿತ್ರಾಪುರದ ಮಠಕ್ಕೆ ಭೇಟಿ ಕೊಟ್ಟಿದ್ರು. ಚಿತ್ರಾಪುರ ಮಠದ ಸ್ವಾಮೀಜಿಗಳನ್ನ ಭೇಟಿ ಮಾಡಿ ಆಶೀರ್ವಾದ ಪಡೆದ್ರು. ಈ ವೇಳೆ ಅಲ್ಲಿನ ಜನರ ಜೊತೆ ಒಂದಷ್ಟು ಹೊತ್ತು ಮಾತಾಡಿದ್ರು. ತಮ್ಮ ಅಭಿಮಾನಿಗಳ ಕೈಕುಲುಕಿ ಮಾತಾಡಿಸಿ ಸೆಲ್ಫಿ ತೆಗೆದುಕೊಂಡ್ರು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸತೀಶ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸತೀಶ್, ಪ್ರತಿ ಬಾರಿ ಕೂಡ ಇಂತಹ ಒಂದಷ್ಟು ಜನಪರವಾದಂತಹ ಕೆಲಸಗಳನ್ನು ಮಾಡೋದು, ಅಭಿಮಾನಿಗಳಂದ್ರೆ ಬಹಳ ಪಂಚಪ್ರಾಣ ಇಟ್ಕೊಂಡಂತಹ ಯಶ್ ಈ ಸಲ ಯಾವ ರೀತಿಯಾಗಿ ಅಭಿಮಾನಿಗಳಿಗೆ ತಾವು ಅಭಿಮಾನವನ್ನು ಮೆರೆಯುವಂತಹ ಒಂದು ಪ್ರಯತ್ನಕ್ಕೆ ಸಾಥ್ ಕೊಟ್ಟರು ಅಂತ ಹೇಳ್ತೀರಿ? ಯಶ್ ನವಿತಾ, ಈಗ ಯಶ್ ಅವರು ಒಬ್ಬ ಸೂಪರ್ ಸ್ಟಾರ್ ನಟ ಆದ್ರೂ ಕೂಡ ಸರಳತೆಗೆ ಏನು ಕಮ್ಮಿ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಇರ್ತಾರೆ. ಅಭಿಮಾನಿಗಳ ಜೊತೆಲಿ ಯಾವಾಗ್ಲೂ ಕೂಡ ಅವರು ಸಿಂಪ್ಲಿಸಿಟಿ ಆಗಿ ಇರ್ತಾರೆ. ಅಭಿಮಾನಿಗಳ ಜೊತೆ ಯಾರು ಸಿಕ್ಕಿದ್ರು ಕೂಡ ಅವರ ಜೊತೆ ಒಂದು ಫೋಟೋವನ್ನು ಕೂಡ ಕೊಡ್ತಾರೆ, ನಗ್ನಗ್ತಾ ಮಾತಾಡ್ತಾರೆ. ಅದೇ ರೀತಿಯಾಗಿ ಏನು ಈಗ ಸದ್ಯಕ್ಕೆ ಏನು ಟಾಕ್ಸಿಕ್ ಶೂಟಿಂಗ್ ಶುರು ಆಗೋದಕ್ಕಿಂತ ಮುಂಚೆ ಸದ್ಯ ಈಗ ಫ್ಯಾಮಿಲಿ ಜೊತೆ ಸಮಯ ಕಳಿತಿರುವಂತಹ ಯಶ್ ಅವರು ಏನು ಮುಂದಿನ ತಿಂಗಳು ಶೂಟಿಂಗ್ ಶುರು ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಕಳೆದ 2 ದಿನಗಳ ಹಿಂದೆ ಯಶ್ ಅವರು ಏನು ಚಿತ್ತಾಪುರದ ಬಳಿ ಇರುವ ಶಿರಾಲಿ ಮಠಕ್ಕೆ ಹೋಗಿದ್ರು. ಆ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಬಂದಂತ ಸಂದರ್ಭದಲ್ಲಿ ಅಭಿಮಾನಿಗಳ ಒಂದು ಜೊತೆ ಫೋಟೋವನ್ನು ತೆಗೆದುಕೊಂಡಿದ್ದಾರೆ. ಜೊತೆಗೆ ಆ ಊರಿನಲ್ಲಿ ಗ್ರಾಮದಲ್ಲೇ ಇದ್ದಂತ ಒಂದು ಪುಟ್ಟ ಅಂಗಡಿ, ಕಿರಾಣಿ ಅಂಗಡಿಗೂ ಹೋಗಿ ಅಲ್ಲಿ ಒಂದು ಐಸ್ ಕ್ರೀಮ್ ಅನ್ನು ಕೂಡ ತೆಗೆದುಕೊಂಡು ಇಡೀ ಫ್ಯಾಮಿಲಿ ತಿಂದು ಒಂದಷ್ಟು ಹೊತ್ತು ಅಲ್ಲಿ ಕಾಲ ಕಳೆದುಕೊಂಡು ಈಗ ಸದ್ಯಕ್ಕೆ ಗೋವಾದಲ್ಲಿ ಫ್ಯಾಮಿಲಿ ಜೊತೆ ಯಶ್ ಅವರು ಇರುವಂತದ್ದು. ಸೊ ಮುಂದಿನ ತಿಂಗಳು ಕೂಡ ಏನು ಟಾಕ್ಸಿಕ್ ಸಿನಿಮಾದ ಒಂದು ಶೂಟಿಂಗ್ ಶುರುವಾಗುವ ನಿಟ್ಟಿನಲ್ಲಿ ಆ ಒಂದು ಸಿನಿಮಾದಲ್ಲಿ ಅವರು ಇನ್ವಾಲ್ವ್ ಆದ್ರೆ ಮತ್ತೆ ಫ್ಯಾಮಿಲಿ ಜೊತೆ ಸಮಯ ಕೊಡೋದಕ್ಕಾಗಲ್ಲ ಅನ್ನುವಂತ ನಿಟ್ಟಿನಲ್ಲಿ ಸದ್ಯಕ್ಕೆ ಈಗ ಫ್ಯಾಮಿಲಿ ಜೊತೆ ಮತ್ತೆಗೆ ಅಭಿಮಾನಿಗಳ ಜೊತೆ ಯಶ್ ಅವರು ಒಂದು ರೀತಿಯ ಕಾಲ ಕಳೆದಿದ್ದಾರೆ ಅಂತಾನೆ ಹೇಳ್ಬೋದು ನವಿತಾ. ಓಕೆ, ಥ್ಯಾಂಕ್ ಯು ಸತೀಶ್ ಡೀಟೇಲ್ಸ್ಗೆ. ಬಿಜೆಪಿ ಭದ್ರಕೋಟೆಯಲ್ಲಿ ಕಾಂಗ್ರೆಸ್ ಸಮಾವೇಶವನ್ನ ನಡೆಸ್ತಾ ಇದ್ದು, ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ನಾಯಕರು ರಣಕಹಳೆಯನ್ನ ಮೊಳಗಿಸಲಿದ್ದಾರೆ. ಮಧ್ಯಾಹ್ನ 2ಕ್ಕೆ ಮಂಗಳೂರಿನಲ್ಲಿ ಬೃಹತ್ ಕಾರ್ಯಕ್ರಮ ಆರಂಭ ಆಗತ್ತೆ. ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ನಾಯಕರು ಮಂಗಳೂರಿನಿಂದಲೇ ರಣಕಹಳೆಯನ್ನ ಮೊಳಗಿಸಲಿದ್ದಾರೆ. ಬಿಜೆಪಿಯ ಭದ್ರಕೋಟೆಯಲ್ಲಿ ರಣತಂತ್ರವನ್ನ ಹೆಣೆಯಲಿದ್ದಾರೆ. ಸಮಾವೇಶದ ಮೈದಾನವನ್ನು ಪರಿಶೀಲನೆ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಸಹ್ಯಾದ್ರಿ ಕಾಲೇಜಿನ ಮೈದಾನದಲ್ಲಿ ಬೃಹತ್ ಸಮಾವೇಶ ನಡೆಯಲಿದೆ. ಸಾವಿರಾರು ಕಾರ್ಯಕರ್ತರು ಆಗಮಿಸುವಂತಹ ನಿರೀಕ್ಷೆ ಕೂಡ ಇದೆ. ಜೊತೆಗೆ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಈ ಒಂದು ಸಮಾವೇಶಕ್ಕೆ ಬರಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಆಗಮಿಸಲಿದ್ದಾರೆ. ಹಾಗಾಗಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳ ಬಗ್ಗೆ ಅಲ್ಲಿ ಪರಿಶೀಲನೆಯನ್ನ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಮಧ್ಯಾಹ್ನ 2ಕ್ಕೆ ಮಂಗಳೂರಿನಲ್ಲಿ ಕಾರ್ಯಕ್ರಮ ನಡೆಯಲಿದೆ. ನನಗೆ ವಿಶ್ವಾಸ ಇದೆ ಈ ಸತಿ ಪಾರ್ಲಿಮೆಂಟ್ಗೆ ಇಲ್ಲಿ ಜನ ಒಂದು ಬದಲಾವಣೆಯನ್ನು ಕೊಡ್ತಾರೆ ಅಂತ. ಯಾಕೆಂದರೆ ಇಲ್ಲಿ ನೋಡಿ ಭಾಳ ಜನಕ್ಕೆ ನಿರುದ್ಯೋಗದ ಸಮಸ್ಯೆ. ಇಲ್ಲಿ ಪಾಸಾಗೋಂಥ ಎಲ್ಲ ವಿದ್ಯಾರ್ಥಿಗಳು, ಯುವಕರು ಎಲ್ಲ ಇಲ್ಲಿ ಬಿಟ್ಬಿಟ್ಟು ಎಲ್ಲ ಮುಂಬೈಗೆ, ಸೌದಿಗೆ, ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ. ಆಮೇಲೆ ಎಲ್ಲ ಮ್ಯಾನೇಜ್ಮೆಂಟ್ ಅವರೆಲ್ಲ ಪಾಪ ನನ್ನ ಹತ್ರ ಬಂದು ಅಳ್ತಾರೆ, ಈಗ ಯಾರು ಮಕ್ಕಳೇ ಇಲ್ಲಿ ಓದಕ್ಕೆ ಬರ್ತಾ ಇಲ್ಲ ಅಂತೇಳಿ. ಅಂದರೆ ಇಲ್ಲಿ ಭಾಳ ಶಾಂತಿ ಎಲ್ಲ ಕದಲ ಆಗ್ತಾ ಇದೆ. ಯಾರೋ ಅವ್ರ ಮಕ್ಕಳನ್ನ ಇಲ್ಲಿಗೆ ಬಂದು ಇಲ್ಲಿಷ್ಟು ದೊಡ್ಡ ಇಂಜಿನಿಯರಿಂಗ್ ಕಾಲೇಜಸ್ ಇದೆ, ಮೆಡಿಕಲ್ ಕಾಲೇಜಸ್ ಇದೆ, MBA ಕಾಲೇಜಸ್ ಇದೆ, ಸ್ಕೂಲ್ಸ್ ಇದೆ, PU ಕಾಲೇಜ್ಗಳಿದೆ, ಡ್ರಾಪ್ಔಟ್ ಆಗ್ತಾ ಇದೆ. ಸ್ಟೂಡೆಂಟ್ಸ್ ಎಲ್ಲ ಮೊದಲಿಗೂ ಇದಕ್ಕೂ ಡ್ರಾಪ್ಔಟ್ ಆಗ್ತಿದೆ. ಕಾರಣ ಏನಂತಂದರೆ BJPಯವರು ಇಲ್ಲಿ ಒಂದು ಬರೀ ಧರ್ಮ ಭಾವನೆ ಈ ವಿಚಾರಕ್ಕೆ ಹೊರಟಿದ್ದಾರೆ, ಇಲ್ಲಿ ಅಭಿವೃದ್ಧಿ ವಿಚಾರಕ್ಕೆ ಹೊರಟಿಲ್ಲ. ನನಗೆ ವಿಶ್ವಾಸ ಇದೆ ಈ ಸತಿ ಪಾರ್ಲಿಮೆಂಟ್ಗೆ ಇಲ್ಲಿ ಜನ ಒಂದು ಬದಲಾವಣೆಯನ್ನು ಕೊಡ್ತಾರೆ ಅಂತ. ಯಾಕೆಂದರೆ ಇಲ್ಲಿ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಕಿಶನ್, ಈಗಾಗಲೇ ಬಿಜೆಪಿಯ ಭದ್ರಕೋಟೆಯನ್ನ ಛಿದ್ರ ಮಾಡೋದಕ್ಕೆ ಕಾಂಗ್ರೆಸ್ ಯಾವ ರೀತಿಗೆ ರಣವ್ಯೂಹವನ್ನ ಹೆಣೆಯುವಂತಹ ಸಾಧ್ಯತೆ ಇದೆ? ಇವತ್ತಿನ ಈ ಒಂದು ಸಮಾವೇಶ ಕಾಂಗ್ರೆಸ್ ಕಾರ್ಯದಲ್ಲಿ ಇನ್ನಷ್ಟು ಬೂಸ್ಟ್ ಅನ್ನು ಕೊಡುವಂತಹ ಚಾನ್ಸಸ್ನ ಬಗ್ಗೆ ಕೂಡ ಮಾತನಾಡ್ತಾ ಹೋಗೋದಾದ್ರೆ? ನವಿತಾ, ಮಧ್ಯಾಹ್ನ ಸರಿಯಾಗಿ 2 ಗಂಟೆ ವೇಳೆಗೆ ಮಂಗಳೂರಿನ ಅಡ್ಯಾರ್ನ ಸಹ್ಯಾದ್ರಿ ಕಾಲೇಜಿನ ಮುಂಭಾಗದ ಕ್ರೀಡಾಂಗಣದಲ್ಲಿ ಸಮಾವೇಶ ಆರಂಭಗೊಳ್ಳುತ್ತೆ. ಈಗಾಗಲೇ ಎಲ್ಲ ಸಿದ್ಧತೆಗಳು ಅಂತಿಮ ಹಂತದಲ್ಲಿ ಇರುವಂತದ್ದು. ನಾವೀಗ ಸಮಾವೇಶ ಮೈದಾನದ ಬಳಿ ಇದ್ದೇವೆ. ನೀವು ದೃಶ್ಯಗಳಲ್ಲಿ ಗಮನಿಸಿ ಹೋದ್ರೆ ವೇದಿಕೆ ಕೂಡ ಸಂಪೂರ್ಣವಾಗಿ ಸಿದ್ಧ ಆಗಿರುವಂತದ್ದು. ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ, ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಸೇರಿದಂತೆ ರಾಜ್ಯದ ಸಚಿವರು ಮತ್ತು ಕಾಂಗ್ರೆಸ್ನ ಪ್ರಮುಖರು ಈ ಸಭೆಯಲ್ಲಿ ಪಾಲ್ಗೊಳ್ತಿದ್ದಾರೆ. ಈಗಾಗಲೇ ಡಿಸಿಎಂ ಶಿವಕುಮಾರ್ ಹೇಳಿರುವ ಪ್ರಕಾರವಾಗಿ ಮಂಗಳೂರಿನಲ್ಲೇ ಲೋಕಸಭಾ ಚುನಾವಣೆಗೆ ಪೂರ್ವಭಾವಿಯಾಗಿ ರಣಕಹಳೆಗೆ
ಒಳಗಿಳಕ್ಕೆ ಕಾಂಗ್ರೆಸ್ ಸಿದ್ಧವಾಗಿರುವಂತದ್ದು. ಅವರು ಹೇಳಿರೋ ಪ್ರಕಾರವಾಗಿ ಕರಾವಳಿ ಭಾಗದಲ್ಲಿ ಬಿಜೆಪಿ ಪರ ಅಲೆಯಾಗಿದ್ರೂ ಕೂಡ ಇಲ್ಲಿನ ಜನಸಾಮಾನ್ಯರಿಗೆ ಪರಿಸ್ಥಿತಿಯನ್ನ ಅರ್ಥ ಮಾಡ್ತೀವಿ, ಅಭಿವೃದ್ಧಿ ಕಡೆಯತ್ತ ನಮ್ಮ ಪಥ ಇರೋದನ್ನ ಜನರಿಗೆ ಮನವರಿಕೆ ಮಾಡ್ತೀವಿ ಎಂಬ ಮಾತುಗಳನ್ನು ಹೇಳಿರುವಂತದ್ದು. ಈ ನಿಟ್ಟಿನಲ್ಲಿ ಇಡೀ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಒಂದು ಸಂದೇಶವನ್ನ ಕೊಡೋಕೆ ಕಾಂಗ್ರೆಸ್ ಈಗ ಸಿದ್ಧವಾಗಿ ನಿಂತಿರುವಂತದ್ದು. ಈ ನಿಟ್ಟಿನಲ್ಲಿ ಸುಮಾರು 50,000ಕ್ಕೂ ಹೆಚ್ಚು ಕಾರ್ಯಕರ್ತರು ಈ ಸಭೆಯಲ್ಲಿ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಕಾರ್ಯಕರ್ತರ ತಂಡ ಮಂಗಳೂರಿನ ಈ ಸಮಾವೇಶ ಮೈದಾನದತ್ತ ಹರಿದು ಬರ್ತಾ ಇದೆ. ಈಗಾಗಲೇ ಸುಮಾರು 40,000 ಆಸನದ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಮಧ್ಯಾಹ್ನದ ಭೋಜನ ಸುಮಾರು 30,000 ಕಾರ್ಯಕರ್ತರಿಗೆ ಸಿದ್ಧಪಡಿಸಲಾಗಿದೆ. ಹಾಗಾಗಿ ಲೋಕಸಭಾ ಚುನಾವಣೆಗೆ ತಿಂಗಳುಗಳೇ ಬಾಕಿ ಇರುವಂತದ್ದು. ಈ ನಿಟ್ಟಿನಲ್ಲಿ ಇವತ್ತಿನಿಂದ ಕಾಂಗ್ರೆಸ್ ತನ್ನ ಚುನಾವಣಾ ಮತ ಭೇಟಿಯನ್ನ ಹೊರಡಿಸೋಕೆ ಆರಂಭ ಮಾಡಿರುವಂತದ್ದು. ಈ ನಿಟ್ಟಿನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಇವತ್ತು ಇಲ್ಲಿ ಬಂದು ಭಾಷಣ ಮಾಡ್ತಾರೆ. ಈ ಭಾಷಣದಲ್ಲಿ ಹಲವು ಅಂಶಗಳು ಉಲ್ಲೇಖ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಯಾಕೆಂದ್ರೆ ಕಾಂಗ್ರೆಸ್ ಈ ಹಿಂದಿನಲ್ಲಿ ಹೇಳ್ತಾಕೊಂಡು ಬಂದಿರುವಂತದ್ದು ಈ ಜಿಲ್ಲೆಯಲ್ಲಿ ಕೋಮುವಾದದ ಶಕ್ತಿ ಇದೆ ಅಂತ ಹೇಳಿ. ಹಾಗಾಗಿ ಜನರನ್ನ ಅಭಿವೃದ್ಧಿ ಕಡೆಗೆ ತರೋಕೆ ನಾವು ಪ್ರಯತ್ನವನ್ನ ಮಾಡ್ತೀವಿ ಎಂಬ ಮಾತುಗಳನ್ನು ಕೂಡ ಕಾಂಗ್ರೆಸ್ ಮುಖಂಡರು ಹೇಳಿರುವಂತದ್ದು. ಈ ನಿಟ್ಟಿನಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 6 ಕ್ಷೇತ್ರಗಳನ್ನ ಬಿಜೆಪಿ ಗೆದ್ದಿದ್ರು ಕೂಡ ಲೋಕಸಭಾ ಚುನಾವಣೆಯಲ್ಲಿ ಇಲ್ಲಿನ ಜನ ಕಾಂಗ್ರೆಸ್ಗೆ ಮಣೆ ಹಾಕ್ತಾರೆ ಎಂಬ ವಿಶ್ವಾಸದಲ್ಲಿ ಕಾಂಗ್ರೆಸ್ಗರಿರುವಂತದ್ದು. ಈ ನಿಟ್ಟಿನಲ್ಲಿ ಇವತ್ತಿನ ಈ ಸಭೆ ಬಹಳಷ್ಟು ಮಹತ್ವವನ್ನು ಪಡೆದಿರುವಂತದ್ದು. ನಮಿತಾ. ಓಕೆ, ಥ್ಯಾಂಕ್ ಯು ಕಿಶನ್ ಶೆಟ್ಟಿ ಡೀಟೇಲ್ಸ್ಗೆ. ಲೋಕಸಭೆಯಲ್ಲಿ ಸ್ಪರ್ಧಿಸೋದಕ್ಕೆ ಟಿಕೆಟ್ ಕೇಳಿದ್ದೇನೆ, ಹೈಕಮಾಂಡ್ ಗುರುತಿಸಿ ಟಿಕೆಟ್ ಕೊಟ್ರೆ ಸ್ಪರ್ಧಿಸ್ತೇನೆ, ಹೈಕಮಾಂಡ್ ಹೇಳಿದ ಕಡೆ ಸ್ಪರ್ಧಿಸ್ತೇನೆ ಅಂತ ಹೇಳಿದ್ದಾರೆ ವಿ ಸೋಮಣ್ಣ ಅವರು. ಈಗಾಗಲೇ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವಂತಹ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ. ತುಮಕೂರಿನಿಂದ ಟಿಕೆಟ್ ಕೊಡೋ ಬಗ್ಗೆ ನನಗೆ ಮಾಹಿತಿ ಇಲ್ಲ, ತುಮಕೂರಲ್ಲಿ ಮನೆ ಮಾಡಿಲ್ಲ, ಬೆಂಗಳೂರಿನಿಂದ ಓಡಾಡ್ತಿದ್ದೇನೆ, ಮೊದಲಿಂದಲೂ ನನಗೆ ತುಮಕೂರು ಜೊತೆ ಒಳ್ಳೆಯ ಸಂಬಂಧ ಇದೆ ಅಂತ ಹೇಳಿದ್ದಾರೆ ಸೋಮಣ್ಣ ಅವರು. ಈಗಾಗಲೇ ತುಮಕೂರಿನಿಂದ ಟಿಕೆಟ್ ಕೊಡೋದ್ರ ಬಗ್ಗೆ ಕೂಡ ಒಂದಷ್ಟು ಮಾತುಕತೆಗಳು ಚರ್ಚೆಗಳು ನಡೀತಾ ಇದೆ. ಆದರೆ ಅಲ್ಲೂ ಕೂಡ ಒಂದಷ್ಟು ಅಸಮಾಧಾನ ಇದೆ ಇವರಿಗೆ ಕೊಡೋದ್ರ ಬಗ್ಗೆ. ಸೊ ಈ ಹಿನ್ನೆಲೆಯಲ್ಲಿ ಸೋಮಣ್ಣ ಅವರು ಈಗ ಯಾವ ಕ್ಷೇತ್ರದಿಂದ ನಿಲ್ತಾರೆ, ಯಾವ ಕ್ಷೇತ್ರದ ಅಭ್ಯರ್ಥಿಯಾಗಿ ಅವರನ್ನ ಆಯ್ಕೆ ಮಾಡಲಾಗುತ್ತೆ ಅನ್ನೋದು ಕುತೂಹಲ ಒಂದು ಕಡೆ ಆದರೆ, ಸೋಮಣ್ಣ ಅವರೇ ಈಗಾಗಲೇ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಹೈಕಮಾಂಡ್ ನನಗೆ ಸೂಚಿಸಿದರೆ ನಾನು ಲೋಕಸಭೆಗೂ ಕೂಡ ನಾನು ನಿಲ್ತೇನೆ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಈಗ ಬಸವರಾಜ್ ಅವರು ತುಮಕೂರಿನಿಂದ ಇವರನ್ನೇ ಒಂದು ಕಣಕ್ಕಿಳಿಸುವಂತಹ ರೀತಿಯಲ್ಲಿ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇರೋದನ್ನು ನಾವು ಗಮನಿಸಬಹುದು. ಆದರೆ ಅಲ್ಲೂ ಕೂಡ ಒಂದಷ್ಟು ಬೇರೆ ಬೇರೆ ಆಕಾಂಕ್ಷಿತರು ಇರೋದನ್ನು ನಾವು ಗಮನಿಸಬಹುದು. ಹಾಗೆ ಹೈಕಮಾಂಡ್ ಯಾರಿಗೆ ಟಿಕೆಟ್ ಕೊಡುತ್ತೆ, ಒಂದು ವೇಳೆ ನನಗೆ ಟಿಕೆಟ್ ಕೊಟ್ಟರೆ ಖಂಡಿತವಾಗ್ಲೂ ಕೂಡ ನಾನು ಸ್ಪರ್ಧೆ ಮಾಡ್ತೇನೆ ಅನ್ನುವಂತಹ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ ವಿ ಸೋಮಣ್ಣ ಅವರು. ಯಾವ ತರ ಇಲ್ಲಿ ಗೆದ್ದೋನು ಒಂದಿನ ವಾಪಸ್ಸು ಗೆದ್ದಿದ್ದ ಎಲ್ಲರೂ ಕುಳಿತಿದ್ದು ಇವತ್ತೇನು ಇವತ್ತಷ್ಟೇ, ನಾಳೆ ಅಗೇನು ಮತ್ತೇನು ಬರ್ತಿದ್ದಂತೆ ಆ ಥರ ಇಲ್ಲ. ಸ್ವಲ್ಪ ಸೋತಿದ್ರಿಂದ ಸ್ವಲ್ಪ ಸೊಂಬೇರಿ ಹಂಗಾಗಿ ಸ್ವಲ್ಪ ಆಗ್ತಿದ್ದು ಸಾಕು. ಅದಾಯ್ತು, ಒಂದು ಕೇಳಿದ್ದೀವಿ, ಹೈಕಮಾಂಡು ಗುರುತಿಸಿ ಕೊಟ್ರೆ ಜನಗಳ ಹತ್ರ ಹೋಗ್ತೀವಿ. ಈ ರಾಷ್ಟ್ರಕ್ಕೆ ಮತ್ತೊಮ್ಮೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ರಾಷ್ಟ್ರದ ಪ್ರಧಾನಿ ಆಗಬೇಕು. ಹೈಕಮಾಂಡು ಹೋಗು ಅಂದರೆ ಎಲ್ಲಿ ಕಳಿಸ್ತಾರೆ ಹೋಯ್ತೀನಿ, ಇಲ್ಲಾಂದ್ರೆ ಆರಾಮಾಗಿ ಉದ್ಯೋಗ ಇದೆ ಮಾಡ್ತಾರೆ. ಸಿದ್ದರಾಮಯ್ಯ ಸಾಹೇಬರು 15 ವರ್ಷ 15ನೇ ಬಡ್ಜೆಟ್ ಮಂಡನೆ ಮಾಡಿರೋದು ಬಿಟ್ಟರೆ ಅದು ಯಾಕೋ ಏನೋ ಈ ಸಾರಿ ಸರಿಯಾಗಿ ಅವ್ರು ಗಮನ ಹರಿಸಿಲ್ಲ ಅಂದರೆ ಕಾಣಿಸ್ತದೆ. ಮತ್ತು ಅವ್ರಿಗೂ ಕೂಡ ಸ್ವಲ್ಪ ಆಯ ತಪ್ಪಿದೆ, ಈ ಬಡ್ಜೆಟ್ನಲ್ಲಿ ಆಯ ತಪ್ಪಿದೆ. ಇನ್ನೊಂದು ಸರ್ಕಾರವನ್ನು, ಕೇಂದ್ರ ಸರ್ಕಾರವನ್ನು ದೂಷಣೆ ಮಾಡಿಕೊಂಡು ನಾವು ರಾಜಕಾರಣ ಮಾಡ್ಬೋದು ಅನ್ನೋದನ್ನು ದಯವಿಟ್ಟು ಮರೆತು ರಾಜ್ಯದ ಸಾಮಾನ್ಯರಿಗೆ ಯಾವ ರೀತಿ ನಾವು ಹಿತ ಕಾಯಬೇಕು ಅನ್ನುವ ಒಂದು ವೈಯಕ್ತಿಕವಾದ ಒಂದು ಚಿಂತನೆ ಸಿದ್ದರಾಮಯ್ಯನವರು ಇಲ್ಲಿದ್ದರೂ ಕೂಡ ಇವತ್ತಿನ ಈ ಬಡ್ಜೆಕ್ಟು ನನಗನ್ನಿಸ್ತದೆ ಪೂರ್ತಿ ಅವ್ರ ಬಡ್ಜೆಕ್ಟ್ ಅಲ್ಲ ಇದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.